ಆತ್ಮೀಯರೇ, ಈ ವಾರದ ಮಕ್ಕಳ ಕತೆ ನಾಡಿನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಮಕ್ಕಳ ಕಥೆಗಾರರು, ಮಕ್ಕಳ ಕಾದಂಬರಿಗಳನ್ನು ರಚಿಸಿರುವಂತಹ ಮತ್ತು ಸುಬ್ಬಣ್ಣ ಅವರ ಮೇಡ್ ಇನ್ ಚೈನಾ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕತೆ. ಈ ಕೃತಿಯ ತಲೆಬರಹವನ್ನೇ ಒಳಗೊಂಡಿರ್ತಕ್ಕಂಥ ಕಥೆಯಾಗಿರ್ತಕ್ಕಂಥದ್ದು ಮೇಡ್ ಇನ್ ಚೈನಾ ಅಂತಕ್ಕಂಥದ್ದು. ಅಂತಹ ನಾಡಿನ ಹಿರಿಯ ಸಾಹಿತಿಗಳು ತಮ್ಮ ಈ ಒಂದು ವಯಸ್ಸಿನಲ್ಲಿಯೂ ಕೂಡ ತಮ್ಮ ಬಾಲ್ಯವನ್ನು ಕಳೆದುಕೊಳ್ಳದೆ ತಮ್ಮ ಅಂತರಾಳದಲ್ಲಿರ್ತಕ್ಕಂಥ ಮಗುತನದಿಂದ ಮಕ್ಕಳಿಗೆ ಇಷ್ಟವಾಗತಕ್ಕಂಥ ರೀತಿಯಲ್ಲಿ ಮಕ್ಕಳ ಕಥೆಗಳನ್ನು, ಕಾದಂಬರಿಗಳನ್ನು ಅವರು ಬಹಳಷ್ಟು ಬರೆದಿದ್ದಾರೆ. ಅಂತಹ ಹಿರಿಯ ಸಾಹಿತಿಗಳ ಕಥೆಯನ್ನು ನಿಮ್ಮ ಮನೆಯ ಮಕ್ಕಳ ಒಂದು ಆಲಿಸುವಿಕೆಗಾಗಿ ಈ ಒಂದು ವಿಡಿಯೋದ ಮೂಲಕ ಕಥೆಯನ್ನು ತಮಗೆ ಹಂಚಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮಕ್ಕಳ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ತಕ್ಕಂಥ ವಿಚಾರದೊಂದಿಗೆ ನಮ್ಮ ಮಧುರ ಶಿಲೆ ಯೂಟ್ಯೂಬ್ ಚಾನಲ್ ಮೂಲಕ ರವಿವಾರಕ್ಕೊಂದು ಮಕ್ಕಳ ಕಥೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ತಮಗೆ ಕಥೆಗಳನ್ನು ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ತಮ್ಮ ಮನೆಯ ಮಕ್ಕಳಿಗೆ ಈ ಒಂದು ಕಥೆಯ ಪೂರಣವನ್ನು ತಿನ್ನಿಸ್ತಕ್ಕಂಥ, ಉಣಿಸ್ತಕ್ಕಂಥ, ಅನುಭವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮೊದಲು ಹಿರಿಯರಾಗಿರ್ತಕ್ಕಂಥ ನಾವು ನಮ್ಮ ಮಗುತನದಿಂದ ಕಥೆಯನ್ನು ಆಲಿಸ್ತಕ್ಕಂಥ ಕೆಲಸ ಮಾಡಬೇಕು. ನಂತರ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಕಥೆಯನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ಈ ಒಂದು ಕಾರ್ಯದಲ್ಲಿ ನಾನು ತಲ್ಲೀನನಾಗಿದ್ದೇನೆ. ತಮಗೆಲ್ಲರಿಗೂ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಸಹಕರಿಸಿ ಮಕ್ಕಳ ಮನೋವಿಕಾಸಕ್ಕೆ ನಾವೆಲ್ಲರೂ ಪಾಲುದಾರರಾಗೋಣ ಅಂತಕ್ಕಂಥ ವಿನಂತಿಯನ್ನು ತಮಗೆ ಮಾಡ್ತಾ ಇದ್ದೇನೆ. ಮಕ್ಕಳೇ, ಇವತ್ತಿನ ಕಥೆಯ ಹೆಸರೇನು ಗೊತ್ತದ? ಮೇಡ್ ಇನ್ ಚೈನಾ. ಯಾವುದು? ಮೇಡ್ ಇನ್ ಚೈನಾ. ಇದನ್ನು ಬರೆದವರು ಯಾರು ಗೊತ್ತಾ? ಮತ್ತೂರು ಸುಬ್ಬಣ್ಣ. ನಮ್ಮ ನಾಡಿನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತಹ ಮತ್ತೂರು ಸುಬ್ಬಣ್ಣ ಅವರು ಈ ಒಂದು ಕಥೆಯನ್ನು ಬರೆದಾರೆ. ಈ ಕಥೆಯ ನಾಯಕಿ ಯಾರಂತಂದರೆ ಆರತಿ ಅಂತಕ್ಕಂಥ ಪುಟ್ಟ ಹುಡುಗಿ. ನೋಡಿ, ಕಥೆ ಹೀಗಿದೆ. ಆರತಿ ಅಪ್ಪ ಬರುವುದನ್ನೇ ಕಾಯುತ್ತಿದ್ದಳು. ಯಾರು? ಆರತಿ ಏನು ಮಾಡ್ತಾ ಇದ್ಲು? ಅಪ್ಪ ಬರೋದನ್ನು ಕಾಯ್ತಾ ಇದ್ಲು. ತನ್ನಲ್ಲೇ ತಡವಾಯಿತು ಎಂದು ಚಡಪಡಿಸುತ್ತಿದ್ದಳು. ಅಪ್ಪ ಬಂದರು. ಅಪ್ಪ, ನೆನಪಿದೆಯಲ್ಲವೇ, ನನ್ನ ಹುಟ್ಟುಹಬ್ಬಕ್ಕೆ ನೀವು ನನಗಿಷ್ಟವಾದ ಸಾಮಾನುಗಳನ್ನು ಕೊಡಿಸುತ್ತೇವೆ ಅಂದಿದ್ದು? ಅವರಪ್ಪ ಬರೋದನ್ನೇ ಕಾಯ್ತಾ ಇದ್ಲು ಆರತಿ. ತಂದೆ ಲೇಟ್ ಆಯ್ತು ಅಂತ ತಿಳ್ಕೊಂಡಿದ್ಲು. ಆದರೆ ಅಪ್ಪ ಇನ್ನೂ ಬಂದಿದ್ದಿಲ್ಲ. ಅಪ್ಪ ಬಂದ ತಕ್ಷಣ ಮಗಳು ಅಪ್ಪನಿಗೆ ಕೇಳ್ತಾಳೆ, ಅಪ್ಪ, ನನ್ನ ಹುಟ್ಟುಹಬ್ಬಕ್ಕೆ ನೀನು ನನಗೆ ಇಷ್ಟವಾಗಿರ್ತಕ್ಕಂಥ ಸಾಮಾನುಗಳನ್ನು ಕೊಡಿಸ್ತೀನಿ ಅಂತ ಹೇಳಿದೆಯಲ್ಲ, ನೆನಪೈತೀನ ಅಂತ ಕೇಳ್ತಾಳೆ. ಆಗ ಅವರಪ್ಪ ಹೇಳ್ತಾನೆ, ಹೌದಲ್ವೇ, ಹಾಗಾದರೆ ಹೋಗೋಣ ಯಾವುದಾದರೂ ಮಾಲ್ಗೆ. ಅಪ್ಪನ ಮಾತನ್ನು ಕೇಳಿ ಆರತಿ ಖುಷಿಯಾದಳು. ಅಪ್ಪ ಏನಂದ? ಹಂಗಂದರೆ ನಾವು ಈಗ ಏನು ಮಾಡೋಣ, ಯಾವುದಾದ್ರೂ ಮಾಲಿಗೆ ಹೋಗಿ ನಿನಗಿಷ್ಟವಾಗಿರ್ತಕ್ಕಂಥ ಸಾಮಾನುಗಳನ್ನು ತರೋಣ ಅಂತಂದ ತಕ್ಷಣ ಆರತಿ ತನ್ನ ಅಪ್ಪನ ಮಾತನ್ನು ಕೇಳಿ ಬಹಳಷ್ಟು ಖುಷಿಗೊಂಡಳು. ಆಗ ಆರತಿ ಕೇಳ್ತಾಳೆ, ಬಜೆಟ್ ಎಷ್ಟಪ್ಪ ಅಂತ ಕೇಳ್ತಾಳೆ. ಬಜೆಟ್ ಎಷ್ಟಂದರೆ ಎಷ್ಟು ರೂಪಾಯಿಯ ಸಾಮಾನನ್ನು ಕೊಡಿಸ್ತೀಯ ಅಂದರೆ ಯಾರು ಕೇಳ್ತಾಳೆ ಅಂತ ಕೇಳಿದಾಗ ಆರತಿ ತನ್ನ ಅಪ್ಪನಿಗೆ ಕೇಳ್ತಾಳೆ, ನಿನ್ನ ಹುಟ್ಟಿದ ಹಬ್ಬವಲ್ಲವೇ, ನೀನೇ ಹೇಳು. ಆಗ ಅವರಪ್ಪ ಏನಂತ ಹೇಳ್ತಾನೆ ಆರತಿಗೆ, ಹುಟ್ಟಿದ ಹಬ್ಬ ನಿಂದೆ ಐತಲ್ಲ, ಹಂಗಾಗಿ ಎಷ್ಟು ಬಜೆಟ್ ಅಂತೇಳಿ ನೀನೇ ಹೇಳು, ಎಷ್ಟು ರೊಕ್ಕದ್ದು ಕೊಡಲಿ ಅಂತೇಳಿ ನೀನೇ ಹೇಳು ಅಂತ ತಿಳ್ಕೊಂಡು ಯಾರಿಗೆ ಹೇಳ್ತಾನೆ? ಮಗಳಾಗಿರ್ತಕ್ಕಂಥ ಆರತಿಗೆ ಹೇಳ್ತಾನೆ. ಆಗ ಆರತಿ ಹೇಳ್ತಾಳೆ, 5,000. ಅಪ್ಪ ಮುಖ ಸೊಟ್ಟ ಮಾಡಿದರು.
3,000 ಅಂದಳು ಆರತಿ. ಆಗ ಆರತಿ ಏನು ಮಾಡ್ತಾಳೆ, ನನಗೆ 5,000 ರೂಪಾಯಿದು ಆಟಿಕೆ ಸಾಮಾನು ಕೊಡಿಸಿ ಅಂತ ಕೇಳಿದಾಗ ಅಪ್ಪ ಮುಖ ಸೊಟ್ಟ ಮಾಡಿರೋದನ್ನು ನೋಡಿ ಬೇಡ 3,000 ಅಂತ ಹೇಳ್ತಾರೆ. ಆರತಿ ತನ್ನ ಅಪ್ಪನಿಗೆ ಹೇಳ್ತಾಳೆ. ಆಗ ಅಪ್ಪ ಹೇಳ್ತಾನೆ, 2 ಸಾಕು ಪುಟ್ಟಿ ಎಂದರು ಅಪ್ಪ. ಯಾಕೆಂತಂದರೆ 3,000 ಅಂದರೆ ಭಾಳ ಆಗುತ್ತೆ, ಅಷ್ಟೊಂದು ರೊಕ್ಕ ಬೇಡ, 3,000 ಸಾಕು ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ, ಅಪ್ಪ ತನ್ನ ಮಗಳಾಗಿರ್ತಕ್ಕಂಥ ಆರತಿಗೆ ಹೇಳ್ತಾನೆ. ಆಗ ಆರತಿ ಏನಂತ ಹೇಳ್ತಾಳೆ ಅಂತ ಕೇಳಿದಾಗ ಅಪ್ಪ ಇಬ್ಬರಿಗೂ ಬೇಡ 2,500 ಇರಲಿ ಎಂದಳು ಆರತಿ. ಏನಂತ ಹೇಳಿದ್ಲು ಆರತಿ, ಅಪ್ಪ ನಾನು 5,000 ಅಂತ ಹೇಳಿದ್ನಲ್ಲ, ನೀನು 3,000 ಅಂತ ಹೇಳಿದ್ದಲ್ಲ, 3,000 ಅಂತ ಹೇಳಿದ್ದೆ ನಾನು, ನೀನು 2,000 ಅಂತ ಹೇಳಿದ್ದಿ, 2,000 ಬೇಡ 3,000 ಬೇಡ, 2,500 ರೂಪಾಯಿ ಸಾಮಾನನ್ನು ಕೊಡಿಸು ಅಂತ ಯಾರಿಗೆ ಹೇಳ್ತಾಳೆ, ಅವ್ರ ಅಪ್ಪನಿಗೆ ಆರತಿ ಹೇಳ್ತಾಳೆ. ಆಗ ಅಪ್ಪ ಸರಿ, ಹಾಗಾದರೆ ಮಾಲಿಗೆ ಹೋದ ಮೇಲೆ ಅದು ಬೇಕು ಇದು ಬೇಕು ಎನ್ನುತ್ತಾ ಬಜೆಟನ್ನು ಏರಿಸಬಾರದು. ನೋಡಪ್ಪ ಎಂತ ಹೇಳ್ದ, ಸರಿ ಓಕೆ 2,500 ರೂಪಾಯಿಗಳ ಆಟಿಕೆ ಸಾಮಾನು ಕೊಡಿಸ್ತೀನಿ, ಆದರೆ ಮಾಲಿಗೆ ಹೋದ್ಮೇಲೆ ನನಗೆ ಅದು ಬೇಕು ಇದು ಬೇಕಂತೇಳಿ ಆ 2,500 ರೂಪಾಯಿಗಿಂತ ಹೆಚ್ಚಿನ ಅಮೌಂಟನ್ನು ಮಾಡಬಾರ್ದು ಅಂತ ಯಾರಿಗೆ ಹೇಳ್ದ, ಮಗಳಾಗಿರ್ತಕ್ಕಂಥ ಆರತಿಗೆ ಅವರಪ್ಪ ಹೇಳ್ತಾನೆ. ಆಗ ಆರತಿ ಹಾಗೇ ಆಗಲಿ ಅಪ್ಪ ಎಂದಳು. ಆರತಿ ದೃಢ ವಿಶ್ವಾಸದ ಧ್ವನಿಯಲ್ಲಿ. ಆರತಿ ಏನಂತಂದ್ಲು, ಎಸ್ ಓಕೆ ಪಪ್ಪ ಹಾಗೆ ಆಗಲಿ, 2,500 ರೂಪಾಯಿಗಿಂತ ಹೆಚ್ಚಿನ ಸಾಮಾನುಗಳನ್ನ ನಾನೇನು ಮಾಡಲ್ಲ, ತಗೋದಿಲ್ಲ ಅಂತೇಳಿ ಯಾರು ಹೇಳ್ತಾಳೆ, ಆರತಿ ಹೇಳ್ತಾಳೆ. ತನ್ನ ಹುಟ್ಟಿದ ಹಬ್ಬಕ್ಕಾಗಿ ಆಟದ ಸಾಮಾನುಗಳನ್ನು ಆರಿಸಿಕೊಳ್ಳಲು ಖುಷಿಯಿಂದ ಆರತಿ ಅಪ್ಪನೊಡನೆ ನಗರದ ಪ್ರತಿಷ್ಠಿತ ಮಾಲಲ್ಲಿ ಕಾಣಿಸಿಕೊಂಡಳು. ಆರತಿ ಏನು ಮಾಡ್ತಾಳೆ ಅಂತ ಕೇಳಿದಾಗ ತನ್ನ ಹುಟ್ಟಿದ ಹಬ್ಬಕ್ಕೆ ಸಾಮಾನುಗಳನ್ನು ತೆಗೆದುಕೊಳ್ಳಿಕ್ಕೆ ಖುಷಿಯಿಂದ ಅಪ್ಪನ ಜೊತೆಗೆ ಏನು ಮಾಡ್ತಾಳೆ ಅಂತ ಕೇಳಿದಾಗ ತನ್ನ ಊರಿನ ಪ್ರತಿಷ್ಠಿತ ಮಾಲಿಗೆ ಹೋಗ್ತಾಳೆ. ಉಲ್ಲಾಸದಿಂದ ಅಡ್ಡಾಡುತ್ತಿರುವ ಆರತಿಯನ್ನು ಕಂಡು ಅಪ್ಪ ಕೂಡ ಹರ್ಷಗೊಂಡರು. ತನ್ನ ಮಗಳಾಗಿರ್ತಕ್ಕಂಥ ಆರತಿ ಖುಷಿಯಿಂದ ಆ ಮಾಲಲ್ಲಿ ಓಡಾಡ್ತಿರ್ಬೇಕಾದ್ರೆ ಅದು ನೋಡಿರ್ತಕ್ಕಂಥ ಆರತಿಯ ಅಪ್ಪ ಬಹಳಷ್ಟು ಖುಷಿ ಪಡ್ತಾರೆ. ಆರತಿಗೆ ಆಟದ ಸಾಮಾನುಗಳನ್ನು ಆರಿಸಿಕೊಳ್ಳಲು ಸಹಾಯ ಮಾಡಿದರು. ಸುಮಾರು 1 ಗಂಟೆ ಮಾಲೆಲ್ಲ ಸುತ್ತಾಡಿ ಆರತಿ ತನಗೆ ಬೇಕಾದ ಆಟಿಕೆ ಸಾಮಾನುಗಳನ್ನು ವಿಚಿತ್ರವಾದ ಆಟಿಕೆಗಳನ್ನು ಒಂದು ದೊಡ್ಡ ಬಾಸ್ಕೆಟ್ಗೆ ಹಾಕಿಕೊಂಡಳು. ನೋಡಿ, ಸುಮಾರು 1 ಗಂಟೆ ಕಾಲ ಏನು ಮಾಡಿದೆ ಅಂತ ಕೇಳಿದಾಗ ಮಾಲಿನಲ್ಲಿ ಓಡಾಡ್ತಾ ಆರತಿ ಏನೇನು ಸಾಮಾನುಗಳನ್ನು ತೆಗೆದುಕೊಳ್ತಾ ಇದ್ದಾಳೋ, ಏನೇನು ಸಾಮಾನು ಆಟಿಕೆಗಳು ಬೇಕಾಗಿದ್ದಾವನೋ ಅದೆಲ್ಲವನ್ನು ತೆಗೆದುಕೊಳ್ಳಿಕ್ಕೆ ಅಪ್ಪ ಮಗಳಾಗಿರ್ತಕ್ಕಂಥ ಆರತಿಗೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಸಹಾಯ ಮಾಡ್ತಾನೆ. ಆರತಿ ಕೂಡ ತನಗೆ ಇಷ್ಟವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಸಾಮಾನುಗಳನ್ನು ಏನು ಮಾಡ್ತಾನೆ ತಗೊಂಡು ತನ್ನ ಬಕೆಟ್ನಲ್ಲಿ ಹಾಕಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ. ಬಿಲ್ಲು ಮಾಡಿಸಿಕೊಳ್ಳಲು ಕೌಂಟರ್ನ ಬಳಿ ಅಪ್ಪ ಮಗಳು ಬಂದರು. ಆರತಿ ತೆಗೆದುಕೊಂಡಿರ್ತಕ್ಕಂಥ ಸಾಮಾನುಗಳಿಗೆ ಬಿಲ್ ಮಾಡಿಸ್ಬೇಕಾಗಿದೆ. ಹಾಗಾಗಿ ಅಪ್ಪ ಮತ್ತು ಆರತಿ ಇಬ್ಬರು ಏನು ಮಾಡ್ತಾರೆ ಅಂತ ತೆಗೆದುಕೊಂಡಿರ್ತಕ್ಕಂಥ ಸಾಮಾನಿನ ಬಕೆಟನ್ನು ತೆಗೆದುಕೊಂಡು ಬಿಲ್ ಕೌಂಟರ್ ಹತ್ರ ಬರ್ತಾರೆ. ಪುಟ್ಟಿ, ನಿನ್ನ ಹುಟ್ಟುಹಬ್ಬದ ಸಾಮಾನುಗಳು ನಮ್ಮ ಬಜೆಟ್ನಲ್ಲಿದೆ ತಾನೇ ಎಂದು ಎಚ್ಚರಿಸಿದರು ಅಪ್ಪ. ಕೊನೆಯದಾಗಿ ಮತ್ತೊಂದು ಸಲ ಅಪ್ಪ ಮಗಳಿಗೆ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತ ಕೇಳಿದಾಗ, ಪುಟ್ಟಿ ನೀನೇನು ಸಾಮಾನು ತಗೊಂಡಿದೆಯಲ್ಲ ಆ ಸಾಮಾನು ನಮ್ಮ ಬಜೆಟ್ ಅಂದರೆ 2,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ನಾನು, ಆ 2,500 ರೂಪಾಯಿ ಒಳಗಡೆ ಇದ್ದಾವೆ ತಾನೆ ಅಂತ ಮತ್ತೊಂದು ಸಲ ಏನು ಮಾಡಿದ ಅಪ್ಪ ತನ್ನ ಮಗಳನ್ನು ಎಚ್ಚರದಿಂದ ಕೇಳ್ತಾನೆ. ಎನ್ನುತ್ತಾ ಆರತಿ ಒಂದೊಂದಾಗಿ ಸಾಮಾನುಗಳನ್ನು ಕೌಂಟರ್ನ ಬಳಿಯಲ್ಲಿ ಇರಿಸಿದಳು. ಅಪ್ಪ ಓಕೆ 2,500 ರೂಪಾಯಿ ಒಳಗಡೆ ಇದ್ದಾವೆ ಅಂತ ತಿಳ್ಕೊಂಡು ಏನು ಮಾಡ್ತಾಳೆ ಆರತಿ, ಒಂದೊಂದು ಸಾಮಾನುಗಳನ್ನು ಬಿಲ್ ಆಗ್ತಕ್ಕಂಥ ವ್ಯಕ್ತಿಗೆ ಒಂದೊಂದು ಸಾಮಾನುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ. ಕೌಂಟರ್ನಾಥ ಒಂದೊಂದೇ ಸಾಮಾನನ್ನು ನೋಡುತ್ತಾ ಟೇಬಲಿನ ಮೇಲಿದ್ದ ಕಂಪ್ಯೂಟರ್ನಲ್ಲಿ ಬೆಲೆಯನ್ನು ನಮೂದಿಸಿದ. ಆ ಬಿಲ್ ಆಗ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾ ಅಂತ ಕೇಳಿದಾಗ ಒಂದೊಂದೇ ಸಾಮಾನನ್ನು ತೆಗೆದುಕೊಂಡು ಕಂಪ್ಯೂಟರ್ನಲ್ಲಿ ಬಿಲ್ಗಳನ್ನು ಆ್ಯಡ್ ಮಾಡ್ತಾ ಇದ್ದ. ಆ ವ್ಯಕ್ತಿ ಒಂದೊಂದು ಸಾಮಾನು ತೆಗೆದುಕೊಂಡು ಆ ಸಾಮಾನಿನ ಬೆಲೆಗಳನ್ನು ಏನು ಮಾಡ್ತಾ ಕಂಪ್ಯೂಟರ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದ. ಆಗ ಆರತಿ ಕೇಳ್ತಾಳೆ, ಎಷ್ಟಾಯಿತು ಅಂಕಲ್ ಎಂದು ಕೇಳ್ತಾಳೆ. ಆ ಬಿಲ್ ಆಗ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾಳೆ, ಆರತಿ ಕೇಳ್ತಾಳೆ ಎಷ್ಟಾಯಿತು ಅಂತ ಕೇಳ್ತಾಳೆ. 3,100 ಎಂದ ಕೌಂಟರ್ನಾಥ. ಎಷ್ಟಾಯಿತು ಅಕ್ಕ ಅಂತ ಕೇಳಿದ್ರೆ 3,100 ರೂಪಾಯಿ ಬಿಲ್ ಆಯಿತು. ಆದರೆ ಅವರಪ್ಪ ಎಷ್ಟು ಹೇಳಿದ್ದ,
500 ರೂಪಾಯಿಗಳ ಸಾಮಾನು ಕೊಡ್ತೀನಿ ಅಂತ ಹೇಳಿದ್ದ. ಆದರೆ ಆರತಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಾಮಾನುಗಳ ಬೆಲೆ ಎಷ್ಟಾಯ್ತು ಅಂತ ಕೇಳಿದಾಗ 3,100 ರೂಪಾಯಿ ಆಯಿತು ಅಂತ ಯಾರು ಹೇಳ್ತಾರೆ ಅಂತ ಕೇಳಿದಾಗ ಬಿಲ್ ಆಗ್ತಕ್ಕಂಥ ಕೌಂಟರ್ನಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ. ಆರತಿ ಅಪ್ಪನನ್ನು ನೋಡಿದಳು. ಯಾಕೆ ನೋಡಿದಳು ಅಂತ ಕೇಳಿದ್ರೆ ಅಪ್ಪ ಹೇಳಿದ 2,500 ರೂಪಾಯಿಗಳ ಸಾಮಾನುಗಳನ್ನು ಕೊಡ್ತೀನಿ ಅಂತ ಹೇಳಿದ್ದ. ಅದೇ ರೀತಿ ಆರತಿ ಕೂಡ ಅಂತ ಹೇಳಿದ್ಲು 2,500 ರೂಪಾಯಿಗಿಂತ ಹೆಚ್ಚಿನ ಸಾಮಾನು ತಗೋದಿಲ್ಲ ಅಂತ ಹೇಳಿದ್ಲು. ಆದರೆ ಈಗಿನ ಸಾಮಾನುಗಳ ಮೊತ್ತ ಎಷ್ಟಾಗಿದೆ ಅಂತ ಕೇಳಿದಾಗ 3,100 ರೂಪಾಯಿ ಆಗಿದೆ. ಅದಕ್ಕೋಸ್ಕರ ಆರತಿ ಏನು ಮಾಡ್ತಾಳೆ, ಅಪ್ಪನ ಮುಖವನ್ನು ನೋಡ್ತಾಳೆ. ಬಜೆಟ್ಗಿಂತ ಹೆಚ್ಚಾದುದು ಅಪ್ಪನಿಗೆ ಇಷ್ಟವಾಗಲಿಲ್ಲ ಎಂದು ಅನಿಸಿತು. ಅಪ್ಪನ ಮುಖ ನೋಡಿದ ತಕ್ಷಣ ಆರತಿ ಗೊತ್ತಾಯಿತು, ಏನು ಅಪ್ಪನಿಗೆ ಇಷ್ಟ ಇಲ್ಲ, ನಮ್ಮ ಬಜೆಟ್ ಎಷ್ಟಿದೆನೋ ಅಷ್ಟೇ ತಗೋಬೇಕು, ಅದಕ್ಕಿಂತ ಹೆಚ್ಚಿನ ಸಾಮಾನುಗಳು ತೆಗೆದುಕೊಂಡ್ರೆ ಅಪ್ಪನಿಗೆ ಇಷ್ಟವಾಗೋದಿಲ್ಲ ಅಂತೇಳಿ ಯಾರಿಗೆ ಗೊತ್ತಾಯ್ತು ಅಂತ ಕೇಳಿದಾಗ ಆರತಿಗೆ ಗೊತ್ತಾಯಿತು. ಅದಕ್ಕೋಸ್ಕರ ಒಂದು ಆಟಿಕೆಯನ್ನು ತೆಗೆದು ಅದರ ಬೆಲೆಯನ್ನು ನೋಡಿದಳು, ಅದನ್ನು ಪಕ್ಕಕ್ಕೆ ಇಟ್ಟಳು. ಅಪ್ಪ ಖುಷಿಯಾದರು. ಆಗೇನು ಮಾಡಿದ್ಲು ಆರತಿ, ನಮ್ಮ ಬಜೆಟ್ಗಿಂತ ಹೆಚ್ಚಿಗೆ ರೊಕ್ಕ ಇದೆ ಅಂತ ತಿಳ್ಕೊಂಡು ಅದರತಕ್ಕಂಥ ಒಂದು ಸಾಮಾನು ತೆಗೆದು ಅದರ ರೇಟ್ ಎಷ್ಟನ್ನು ಹೇಳಿ ಅದನ್ನು ತೆಗೆದು ಏನು ಮಾಡಲು ಪಕ್ಕಕ್ಕೆ ಇಡ್ತಾಳೆ. ಅದನ್ನು ನೋಡಿರ್ತಕ್ಕಂಥ ಅಪ್ಪನಿಗೆ ಭಾಳಷ್ಟು ಖುಷಿಯಾಗುತ್ತೆ. ಬೆಲೆಯನ್ನು ನೋಡುತ್ತಿರುವಾಗ ಆರತಿಯ ಕಣ್ಣಿಗೆ ಏನೋ ಕಂಡಿತು. ಮತ್ತೊಮ್ಮೆ ತಾನು ಇಷ್ಟಪಟ್ಟ ಆರಿಸಿಕೊಂಡಿದ್ದ ಆಟಿಕೆಗಳ ಮೇಲೆ ಕಣ್ಣು ಹಾಯಿಸಿದಳು. ಆ ಒಂದು ಸಾಮಾನಿನ ಬೆಲೆಯನ್ನು ನೋಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಆರತಿಗೆ ಆ ಬೆಲೆಯ ಜೊತೆಯಲ್ಲಿ ಮತ್ತೊಂದು ಏನೋ ಕಾಣಿಸ್ತು. ಅದಕ್ಕೋಸ್ಕರವಾಗಿ ತಾನು ಇಷ್ಟಪಟ್ಟು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಮತ್ತೆ ಒಂದ್ಸಲ ಏನು ಮಾಡಿದ್ಲು ಅಂತ ಕೇಳಿದಾಗ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದೊಂದಾಗಿ ಪಕ್ಕದಲ್ಲಿರಿಸಿದಳು. ಆಶ್ಚರ್ಯದಿಂದ ಅಪ್ಪ ಕೇಳಿದರು, ಯಾಕೆ ಪುಟ್ಟ, ಅವು ಬೇಡವೇ? ಆರತಿ ನಿಶ್ಚಿತ ದನಿಯಲ್ಲಿ ಹೇಳಿದಳು, ಅಪ್ಪ ಅವು ನನಗೆ ಬೇಡ, ಅವುಗಳ ಮೇಲೆ ಮೇಡ್ ಇನ್ ಚೈನಾ ಅಂತ ಬರೆದಿದೆ. ನೋಡಿ ಮಗಳು ಏನು ಮಾಡ್ತಾಳೆ ಅಂತ ಕೇಳಿದಾಗ ಆ ಸಾಮಾನಿನ ಬೆಲೆಯ ಜೊತೆಯಲ್ಲಿ ಆ ಸಾಮಾನು ತಯಾರಾಗಿರ್ತಕ್ಕಂಥ ಕಂಪನಿ ದೇಶದ ಹೆಸರನ್ನು ಕೂಡ ನೋಡ್ತಾಳೆ. ಅದನ್ನು ನೋಡಿ ಒಂದೊಂದು ಸಾಮಾನಿನ ಮೇಡ್ ಇನ್ ಚೈನಾ ಅಂತೇಳಿ ಬರೆದಿರ್ತಕ್ಕಂಥ ಸಾಮಾನುಗಳು ಎಲ್ಲವನ್ನ ಪಕ್ಕಕ್ಕೆ ಇರ್ತಾಳೆ. ಆದರೆ ಎಲ್ಲ ಸಾಮಾನುಗಳು ಏನಾಗಿರ್ತಾವೆ ಅಂತ ಕೇಳಿದಾಗ ಮೇಡ್ ಇನ್ ಚೈನಾದೇ ಇರ್ತವೆ. ಎಲ್ಲವನ್ನ ಪಕ್ಕಕ್ಕೆ ಸರಿಸ್ತಾಳೆ. ಆಗ ಅಪ್ಪ ಕೇಳ್ತಾರೆ, ಯಾಕೆ ಪುಟ್ಟ, ನೀನು ಇಷ್ಟಪಟ್ಟು ಆರಿಸಿಕೊಂಡಿರ್ತಕ್ಕಂಥ ಸಾಮಾನುಗಳು ನಿನಗೆ ಬೇಡವೇ ಅಂತ ಕೇಳ್ತಾರೆ. ಯಾರು? ಆರತಿ ಅಪ್ಪ. ಆಗ ಅಪ್ಪನಿಗೆ ಹೇಳ್ತಾಳೆ ಆರತಿ, ಅಪ್ಪ ಇವೆಲ್ಲವೂ ಮೇಡ್ ಇನ್ ಚೈನಾ ಇದ್ದಾವೆ, ಅದಕ್ಕೋಸ್ಕರ ಮೇಡ್ ಇನ್ ಚೈನಾ ಅಂತ ಬರೆದಿದೆ, ಅದಕ್ಕೋಸ್ಕರ ಚೈನಾದ ಸಾಮಾನುಗಳನ್ನ ನಾವು ಕೊಳ್ಳಬಾರ್ದಲ್ವೇ ಅಪ್ಪ ಅಂತ ಯಾರು ಕೇಳ್ತಾರೆ ಅಂತ ಕೇಳಿದಾಗ ಆರತಿ ತನ್ನ ಅಪ್ಪನಿಗೆ ಕೇಳ್ತಾಳೆ. ಆಶ್ಚರ್ಯವೆಂದರೆ ಆರತಿ ಕೊಳ್ಳಲು ಬಯಸಿದ ಎಲ್ಲ ಆಟಿಕೆಗಳ ಮೇಲೂ ಮೇಡ್ ಇನ್ ಚೈನಾ ಎಂದು ಕಂಡು ಬಂದಿತು. ನೋಡಿ, ಆರತಿ ತನಗೇನು ಬೇಕಂತ ಎಲ್ಲ ಸಾಮಾನುಗಳನ್ನು ತಗೊಂಡಿದ್ಲೋ ಆ ಎಲ್ಲ ಸಾಮಾನುಗಳ ಮೇಲೂ ಕೂಡ ಏನಿತ್ತು ಅಂತ ಕೇಳಿದಾಗ ಮೇಡ್ ಇನ್ ಚೈನಾ ಅಂತೇಳಿನೇ ಇತ್ತು. ಆ ಎಲ್ಲ ಸಾಮಾನುಗಳನ್ನು ಕೂಡ ಬೇಡ ಅಂತೇಳಿ ಯಾರು ಹೇಳ್ತಾರೆ ಅಂತ ಕೇಳಿದಾಗ ಆರತಿ ಹೇಳ್ತಾಳೆ. ಆಗ ಅಂಕಲ್, ಮೇಡ್ ಇನ್ ಇಂಡಿಯಾ ಆಟದ ವಸ್ತುಗಳು ಇಲ್ಲವೇ? ನೋಡಿ, ಆ ಬಿಲ್ ಆಗ್ತಕ್ಕಂಥ ಕೌಂಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಆರತಿ ಕೇಳ್ತಾಳೆ, ಅಂಕಲ್ ಮೇಡ್ ಇನ್ ಇಂಡಿಯಾದ ಯಾವುದೇ ಆಟಿಕೆ ವಸ್ತುಗಳು ಇಲ್ಲವೇನು ಅಂದರೆ ಯಾರು ಕೇಳ್ತಾ ಅಂತ ಕೇಳಿದಾಗ ಆ ಕೌಂಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಆರತಿ ಕೇಳ್ತಾಳೆ. ಕೌಂಟರ್ನವನು ಪೆಚ್ಚು ಪೆಚ್ಚಾಗಿ ಆರತಿಯ ಮುಖ ನೋಡಿದ. ಅವನೇನಂತ ಕೇಳಿದಾಗ ಪೆಚ್ಚು ಪೆಚ್ಚಾಗಿ ಒಂಥರ ಅವನು ಹೆಂಗಂತ ಕೇಳಿದಾಗ ಆರತಿಯ ಮುಖವನ್ನು ನೋಡಿದ. ಅಪ್ಪ, ನನಗೆ ಯಾವ ಆಟಿಕೆನೂ ಬೇಕಾಗಿಲ್ಲ, ನೀವು ನನ್ನ ಹುಟ್ಟುಹಬ್ಬಕ್ಕೆ ಕೊಡಬೇಕೆಂದಿರುವ 2,500 ರೂಪಾಯಿಗಳನ್ನು ನನಗೆ ಕೊಡಿ. ನೋಡಿ, ಆರತಿ ಹೇಳ್ತಾಳೆ, ಅಪ್ಪ ನನಗೆ ಯಾವ ಆಟಿಕೆ ಸಾಮಾನು ಬೇಡ, ಯಾಕೆಂದರೆ ಇವುಗಳ ಮೇಲೆಲ್ಲ ಮೇಡ್ ಇನ್ ಚೈನಾ ಅಂತಲೇ ಇದೆ, ಅದಕ್ಕೋಸ್ಕರ ನಾನು ಯಾವ ಆಟಿಕೆ ಸಾಮಾನು ತಗೋದಿಲ್ಲ. ನೀವು ನನ್ನ ಹುಟ್ಟುಹಬ್ಬಕ್ಕೆ ಕೊಡಬೇಕಂದಿರ್ತಕ್ಕಂಥ 2,500 ರೂಪಾಯಿಗಳನ್ನು ನನ್ನ ಕುರಿ ನಾನು ನನ್ನ ಶಾಲೆಯ ಸೇವಿಂಗ್ಸ್ ಅಕೌಂಟ್ನಲ್ಲಿ ಹಾಕುತ್ತೇನೆ. ನೋಡಿ, ನನಗೆ ಆಟಿಕೆ ಸಾಮಾನು ಬೇಡ, ನಾನು 2,500 ರೂಪಾಯಿಗಳನ್ನು ನನ್ನ ಶಾಲೆಯ ಸೇವಿಂಗ್ಸ್ ಅಕೌಂಟ್ನಲ್ಲಿ ಏನು ಮಾಡ್ತೀನಿ ಅಂತ ಕೇಳಿದಾಗ ಆ 2,500 ರೂಪಾಯಿಗಳನ್ನು ಹಾಕ್ತೀನಿ ಅಂತೇಳಿ ಹೇಳಿದರೆ ಆರತಿ ತನ್ನ ಅಪ್ಪನಿಗೆ ಹೇಳ್ತಾಳೆ. ಅನಿರೀಕ್ಷಿತವಾಗಿ ಬಂದ ಆರತಿಯ ಮಾತಿನಿಂದ ಅಪ್ಪ ಖುಷಿ ಮತ್ತು ಆಶ್ಚರ್ಯದಿಂದ ಉಬ್ಬೇರಿಸಿದರು. ನೋಡು,
ಮಗಳ ಈ ಮಾತನ್ನು ಕೇಳ್ತಕ್ಕಂಥ ಆರತಿಯ ಅಪ್ಪನಿಗೊಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ಆಶ್ಚರ್ಯ ಆಯಿತು. ನನ್ನ ಪುಟ್ಟ ಮಗಳು ಎಷ್ಟು ವಿಚಾರವನ್ನು ಮಾಡ್ತಾ ಇದ್ದಾಳೆ, ಎಂಥ ಒಳ್ಳೆಯ ವಿಚಾರವನ್ನು ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಹೇಳ್ತಾನಪ್ಪ, ಪುಟಿ ಯು ಆರ್ ಗ್ರೇಟ್, 3,100 ರೂಪಾಯಿ ಕೊಡುತ್ತೇನೆ, ನಿನ್ನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡು ಎಂದರು. ನೋಡಿ, ಮಗಳ ಮಾತನ್ನು ಕೇಳಿ ಖುಷಿಯಾಗಿರ್ತಕ್ಕಂಥ ಅಪ್ಪ 2,500 ರೂಪಾಯಿಗಳ ಬದಲಾಗಿ ನಿನ್ನ ಆಟಿಕೆ ಸಾಮಾನಿನ ಮೊತ್ತ 3,100 ರೂಪಾಯಿ ಆಗಿತ್ತಲ್ಲ, ಆ 3,100 ರೂಪಾಯಿಗಳನ್ನೇ ಕೊಡ್ತೀನಿ ನನಗೆ, ನೀನೇನು ಮಾಡಂತ ಕೇಳಿದಾಗ ನಿನ್ನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡುವಂತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ? ಆರತಿ ಹೇಳ್ತಾನೆ. ಆಶ್ಚರ್ಯದಿಂದ ಕೌಂಟರಿನ ಆತ ನೋಡುತ್ತಿರುವಾಗಲೇ ಆರತಿ ಅಪ್ಪನ ಕೈ ಹಿಡಿದು ಮಾಲಿನಿಂದ ಹೊರಗಿಳಿದಳು. ಇವರಿಬ್ಬರ ಮಾತನ್ನು ಕೇಳ್ತಾ ಆಶ್ಚರ್ಯಗೊಂಡಿರ್ತಕ್ಕಂಥ ಕೌಂಟರ್ನಲ್ಲಿ ಬಿಲ್ ಆಗ್ತಕ್ಕಂಥ ವ್ಯಕ್ತಿ ಇವರಿಬ್ಬರು ನೋಡ್ತಿರುವಾಗಲೇ ಆರತಿ ತನ್ನ ಅಪ್ಪನ ಕೈ ಹಿಡ್ಕೊಂಡು ಏನು ಮಾಡಿದ ಅಂತ ಕೇಳಿದಾಗ ಮಾಲಿನಿಂದ ಹೊರಗಡೆ ಹೊರಟಿದ್ಲು ಅಂತಕ್ಕಂಥದ್ದು ಈ ಕಥೆಯಲ್ಲಿ ಕಂಡು ಬರ್ತಕ್ಕಂಥ ಅಂಶ.